ಹಾಯ್ ಹಲೋ ಸ್ಟಾರ್ಟ್ಸ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ ಸಂಕ್ರಾಂತಿ ವ್ಲಾಗ್ ಆಗಿರುತ್ತೆ. ಸೊ ನೀವೆಲ್ಲ ನೋಡಿ ಎಂಜಾಯ್ ಮಾಡ್ತೀರಾ, ಸಪೋರ್ಟ್ ಮಾಡ್ತೀರಾ ಅಂತ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಸೊ ಎಲ್ಲರೂ ಬನ್ನಿ, ನಮ್ಮ ಮನೇಲಿ ಪೂಜೆ ಆಗಿರ್ಬೋದು, ನಾವು ಯಾವ ಥರ ಎಲ್ಲ ಸಂಕ್ರಾಂತಿ ಹಬ್ಬ ಸೆಲೆಬ್ರೇಷನ್ ಮಾಡ್ತೀವಿ ಅಂತೇಳಿ. ಇನ್ನು ಎಳ್ಳು ಬೆಲ್ಲ ಮಾಡೋದಕ್ಕೋಸ್ಕರ ನೋಡಿ ಕೊಬ್ಬರಿ ಹಾಕಿದ್ದೀನಿ. ನೋಡಿ ಕೊಬ್ಬರಿ ಒಣಗಿಸಿದ್ದೆ ಆ್ಯಕ್ಚುಲಿ, ಕಟ್ ಮಾಡಿ ನೋಡಿ ಇವಾಗ ಬೆಲ್ಲನೂ ಕಟ್ ಮಾಡಿರೋದು, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಕೊಬ್ಬರಿ ಬೆಲ್ಲ ಮಿಕ್ಸ್ ಆಯಿತು. ಇದಕ್ಕೆ ಏನೇನು ಹಾಕಬೇಕು ಅಂತ ಮತ್ತೆ ಹೇಳ್ತೀನಿ ನಾನು ನಿಮಗೆ. ಇದನ್ನು ಸಿಪ್ಪೆ ತಕ್ಕೊಂಡು ಮಿಕ್ಸ್ ಮಾಡಬೇಕು. ಇದನ್ನು ಹುರಿದ್ಬಿಟ್ಟು ಮಿಕ್ಸ್ ಮಾಡಬೇಕು. ಸೊ ಹುರ್ಕೊಳ್ಳೋಣ ಇದನ್ನು. ನೋಡಿ ಫ್ರೆಂಡ್ಸ್, ಎಳ್ಳನ್ನು ಹುರಿತಾ ಇದ್ದೀನಿ. ನೋಡಿ ಎಳ್ಳು ಹುರಿತಾ ಇದೆ. ಇದನ್ನು ಕೊಬ್ಬರಿ ಬೆಲ್ಲಕ್ಕೆ ಹಾಕ್ತಾಯಿದ್ದೀನಿ. ಆಯಿತು, ಇನ್ನೊಂದಿದೆ. ಸೊ ಇನ್ನೊಂದು ಹೊರಗಡೆ ಹಾಕ್ತಾಯಿದ್ದೀನಿ. ಹೊರಗಡೆ ಹಾಕಾಯಿತು. ಇವಾಗ 4 ಆಯಿತು, ಇನ್ನೊಂದು 5ನೇದು ಮಿಕ್ಸ್ ಆಗಬೇಕು. ಅದು ಸ್ವಲ್ಪ ಕಷ್ಟ. ಸೊ ಅದನ್ನು ಮಿಕ್ಸ್ ಮಾಡಬೇಕಂದ್ರೆ ನೀಟಾಗಿ ಹುರಿದು ಸಿಪ್ಪೆ ತೆಗೆದು ಮಿಕ್ಸ್ ಮಾಡಬೇಕು, ಇಲ್ಲ ತುಂಬ ಚೆನ್ನಾಗಲ್ಲ. 5ನೇದು ಕಡಲೆ ಬೀಜ ಹುರಿದು ಮಿಕ್ಸ್ ಮಾಡುವಂತ ಹುರಿತಾ ಇದ್ದೀನಿ. ಚೆನ್ನಾಗಿ ಹುರಿಬೇಕು. ಇನ್ನು ಕೊನೆಯದಾಗಿ ಉಳಿದಿದ್ದೊಂದೇ 5ನೇ ಪದಾರ್ಥ ಅಂದರೆ ಕಡಲೆ ಬೀಜ ಹುರಿಯೋದನ್ನು ತೋರಿಸಿದ್ದೆ. ಇವಾಗ ಅದರದ್ದು ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಹುರಿದಿದ್ದೀನಿ. ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಎಷ್ಟು ರೆಡಿಯಾಗಿದೆ. ಕಡಲೆಕಾಯಿ, ಅವರೆಕಾಯಿ, ಗೆಣಸು ಇಷ್ಟು ಬೇಯಿಸಿ ರೆಡಿಯಾಗಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಡಬು ರೆಡಿಯಾಗಿದೆ. ಇದು ಕಡಲೆಕಾಳು ಪಾಯಸ, ಹಾಗೆ ಇದು ಸಾಂಬಾರು, ಇಷ್ಟು ರೆಡಿಯಾಗಿದೆ ಐಟಮು. ಸಂಕ್ರಾಂತಿ ಹಬ್ಬಕ್ಕೆ ರೆಡಿ ಮಾಡಿರುವಂಥದ್ದು ದೊಡ್ಡ ಮೊನ್ನೆ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ನೋಡಿ, ನಾವು ಮಾಡುವಂತಹ ಸ್ಪೆಷಲ್ ಪೂಜೆ ಮಾಡಪ್ಪ. ಸೈಡಿಗೆ ನಿಂತ್ಕೊಳ್ಳಿ ಸರ್ ಸೈಡಿಗೆ. ನೀವು ಸಣ್ಣ ಭಟ್ರೆ ನೋಡಿ ನಮ್ಮ ಮನೇಲಿ ಪೂಜೆ ಮಾಡ್ತಾ ಇರೋದು. ಇನ್ನು ಹಬ್ಬದ ದಿನ ಬಗೆಯ ತಿಂಡಿ ತಿನಿಸುಗಳನ್ನ ಮಾಡಿ ದೇವರಿಗೆ ನೈವೇದ್ಯ ಇಟ್ಟು ಮನೆಯಲ್ಲಿ ಪೂಜೆ ಮಾಡಿ, ಪೂಜೆಯ ನಂತರ ದೇವಸ್ಥಾನಕ್ಕೆ ಹೊರಡೋಂಥದ್ದು. ಸೊ ನಾವು ಮನೆಯಲ್ಲಿ ಏನೆಲ್ಲ ಅಡುಗೆ ಮಾಡಿದ್ವಿ ಅದನ್ನೆಲ್ಲ ದೇವ್ರ ಮುಂದೆ ಇಟ್ಟು, ಏನು ದವಸ ಧಾನ್ಯಗಳನ್ನ ರೈತರಾಗಿ ಬೆಳೆದಿರ್ತಾರಲ್ವ ಅದನ್ನು ಅಂದರೆ ಕಣದಲ್ಲಿ ಇಟ್ಟು ಪೂಜೆ ಮಾಡ್ತಾಯಿದ್ರು. ನಾವು ಕಣದಲ್ಲಿ ಇಟ್ಟು ಪೂಜೆ ಮಾಡೋಕ್ಕಾಗಲ್ಲ ಅಂತ ದೇವ್ರ ಮುಂದೆ ಸ್ವಲ್ಪನೇ ಏನು ಸಿಕ್ಕಿದೆ ನನಗೆ ಅದನ್ನಿಟ್ಟು ಪೂಜೆ ಮಾಡಿದ್ದೀನಿ. ಫಸ್ಟಿಗೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ನಾನು ನಮ್ಮ ಬೋಟಿ ಎಲ್ಲರೂ ಬುರ್ರು ಹೋಗ್ತಾ ಇದ್ದಾನೆ. ಎಲ್ಲಿ ಹೋಗ್ತಿದ್ದೀವ? ಮಮ್ಮಿಗೆ ಹೋಗ್ತದೆ. ಅಮ್ಮನ ಕರ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಅಮ್ಮನೂ ಬರೋರು ಪಾಪ ರೆಡಿಯಾಗಿದ್ದರು. ಏನಂತೀರಮ್ಮ? ಬರೋಕ್ಕೆ ಆಸೆ ಇತ್ತು, ಆದರೆ ಜಾಗ ಇಲ್ಲ ಅಲ್ಲೇನಮ್ಮ? ಹೋಗಿ ನಾಯಿ ಮರಿ ಹೆಂಗೆ ಸಾಕ್ಯಂತಾರೆ ಅಂದರೆ ಇಲ್ಲಿ ಬಿಟ್ಟು ಸಾಕ್ಯಂತಾರೆ ಬಾಬುನ್. ರಾಯರ ಮಠದಲ್ಲಂತೂ ಯಾವಾಗ ನೋಡಿದ್ರೂ ಫ್ರೀನೇ ಇರಲ್ಲ, ತುಂಬ ರಶ್ ಆಗಿರುತ್ತೆ. ಸಂಕ್ರಾಂತಿಯ ವಿಶೇಷ ಏನು ಅಂತಂದರೆ ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶವಾಗುವ ದಿನದಂದು ಇದು ಉತ್ತರಾಯಣದ ಪ್ರಾರಂಭ, ಸುಗ್ಗಿಯ ಕಾಲ ಮತ್ತು ಹೊಸ ಆರಂಭವನ್ನು ಸೂಚಿಸುತ್ತದೆ. ಕರ್ನಾಟಕದಲ್ಲಿ ಇದನ್ನು ಸುಗ್ಗಿ ಹಬ್ಬ ಎಂದು ಆಚರಿಸುತ್ತಾರೆ. ಎಳ್ಳು ಬೆಲ್ಲ ಹಂಚುವುದು, ಸಕ್ಕರೆ ಅಚ್ಚು ಮಾಡುವುದು ಮತ್ತು ಗಂಗಾಧರೇಶ್ವರ ದೇವಾಲಯಕ್ಕೆ ಭೇಟಿ ನೀಡುವುದು ಮುಖ್ಯ ಸಂಪ್ರದಾಯಗಳು. ಈ ದಿನದ ಸೂರ್ಯದೇವನ ಆರಾಧನೆ ಮಾಡಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಳ್ಳುವ ಮೂಲಕ ಸಂತೋಷ ಮತ್ತು ಸಮೃದ್ಧಿಯನ್ನು ಹಂಚಿಕೊಳ್ಳುತ್ತಾರೆ.
ಎಳ್ಳು ಬೆಲ್ಲ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಚಳಿಗಾಲದಲ್ಲಿ 5 ವಸ್ತುಗಳು ಮಿಶ್ರಿತವಾಗಿರುತ್ತೆ. ಒಂದನೇದು ಎಳ್ಳು ಮತ್ತು ಬೆಲ್ಲ ದೇಹಕ್ಕೆ ಅಗತ್ಯವಾದ ಶಾಖ ಮತ್ತು ಶಕ್ತಿಯನ್ನು ಒದಗಿಸುತ್ತೆ. ಚಳಿಗಾಲದಲ್ಲಿ ದಣಿವಿನಿಂದ ರಕ್ಷಿಸುತ್ತೆ ಅಂತಲೇ ಹೇಳ್ಬಹುದು. ಹಾಗೆ ಎಳ್ಳಿನಲ್ಲಿರುವ ವಿಟಮಿನ್ ಇ ಮತ್ತು ಖನಿಜಗಳು ಕ್ಯಾಲ್ಸಿಯಂ ಮತ್ತು ಸಂತು ಕಬ್ಬಿಣ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹಾಗೆ ಎಳ್ಳಿನಲ್ಲಿರುವ ಎಣ್ಣೆ ಅಂಶ ಚಳಿಗಾಲದಲ್ಲಿ ಚರ್ಮನ ಒಣಗಕ್ಕೆ ಬಿಡಲ್ಲ. ಸೊ ಹಾಗಾಗಿ ಬೆಲ್ಲವು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತು ಮಲಬದ್ಧತೆಯನ್ನು ತಡೀತದೆ. ಕೊಬ್ಬರಿ ಕೂಡ ಆಯಿಲ್ ಅಂಶ ಇರೋದ್ರಿಂದ ತುಂಬ ನಮ್ಮ ಸ್ಕಿನ್ ಏನು ಒಣಗ್ತಾ ಇರುತ್ತೆ ಚಳಿಗಾಲದಲ್ಲಿ ಅದನ್ನು ತಡೆಯುತ್ತೆ ಅಂತಲೇ ಹೇಳ್ಬೋದು. ಇದ್ರ ವೈಜ್ಞಾನಿಕ ಕಾರಣಗಳು ನಮ್ಮ ಹಿಂದಿನ ಈ ಹಿರಿಕರು ಮಾಡಿರುವಂತಹ ಈ ಎಳ್ಳು ಬೆಲ್ಲ ಅಂದರೆ ಚಳಿಗಾಲದಲ್ಲಿ ಮೈ ಒಣಗಬಾರ್ದಲ್ಲ, ಅದಕ್ಕೋಸ್ಕರ ಆಯಿಲ್ ಅಂಶ ಇರಬೇಕು ಅನ್ನೋದಕ್ಕೋಸ್ಕರ ಮಾಡಿರೋದು. ಮಕರ ಸಂಕ್ರಾಂತಿ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಎಳ್ಳು ಬೆಲ್ಲ ಹಂಚುವುದು ಅತ್ಯಂತ ಪ್ರಮುಖವಾದ ಸಂಪ್ರದಾಯ ಅಂತಲೇ ಹೇಳ್ಬೋದು. ಖುಷಿಯಿಂದ ತಿಂಡಿ ತಿನಿಸುಗಳನ್ನು ಎಳ್ಳು ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ಬಿಟ್ಟು. ಫಸ್ಟ್ ಎಳ್ಳು ಬೆಲ್ಲ ಬೀರ್ತಾ ಇರೋದು ನಮ್ಮ ಮಾವನ ಮಗಳಿಗೆ. ತಗೊಳ್ರಿ. ಥ್ಯಾಂಕ್ ಯು. ಸಂಕ್ರಾಂತಿ ಹಬ್ಬದಲ್ಲಂತೂ ಹೆಣ್ಮಕ್ಳು ಮುದ್ದಾಗಿ ರೆಡಿಯಾಗಿ ಎಲ್ಲ ಫ್ರೆಂಡ್ಸ್ ರಿಲೇಟಿವ್ಸ್ ಮನೆಗೆ ಎಳ್ಳು ಬೆಲ್ಲ ಹಂಚಿ ಒಳ್ಳೆ ಮಾತಾಡಿ ಅಂತ ಹೇಳೋದ್ರಲ್ಲಿರೋ ಖುಷಿ ಬೇರೆಯೇ ಇಲ್ಲ. ಹೆಣ್ಮಕ್ಳು ನೋಡೋದಕ್ಕೆ 2 ಕಣ್ಣು ಸಾಲಲ್ಲ, ಚಂದ ಮುದ್ದಾಗಿ ರೆಡಿಯಾಗಿ ಎಳ್ಳು ಬೆಲ್ಲ ಬಿರ್ತಿರ್ತಾರೆ ಅಂತಲೇ ಹೇಳ್ಬೋದು ಅಲ್ವಾ ಫ್ರೆಂಡ್ಸ್? ನೀವೇನಂತೀರಾ? ಕಮೆಂಟ್ ಮೂಲಕ ತಿಳಿಸಿ. ಎಳ್ಳು ಬೆಲ್ಲ ತೊಟ್ಟರೆ ನಾನು ಅವಳಿಗೆ ಕೊಡಲೇ ಇಲ್ಲ ಪಾಪ, ನಾವು ಬಂದ ತಕ್ಷಣ ಕೊಟ್ಟಲು. ಬ್ಯಾಗ್ಸ್ ತಂದ ಡಬ್ಬಿ ಆಯ್ತಾ? ಚೆನ್ನಾಗಿದೆ ನಾನು ಎಲ್ಲಿ ಒಳಗಡೆ ಬರಲಿಲ್ಲ ಚಿನ್ನ. ನಾನು ಹಿಂಗೆ ಕೊಡ್ತೇನೆ. ಸಂಕ್ರಾಂತಿ ಹಬ್ಬದ ಶುಭಾಶಯ. ಕೈಗೆ ಬಾರಿ ಅಟ್ಟಿ ಮುಖ ಉಚ್ಕೊಂಡಿತ್ತು. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಸೇಮ್ ಇಲ್ಲಿ ಮೊದಲಕ್ಕೆ ನೀನು ಅಂದ್ಕೊಂಡಿರೋದೆಲ್ಲ ಈಡೇರಲಿ. ಒಳ್ಳೆಯದಾಗಿ ನಗ್ನಗ್ತಾ ಇರು. ಇವಳನ್ನು ಪರಿಚಯ ಮಾಡಿಸಿರ್ಲಿಲ್ಲಲ್ಲ, ನಮ್ಮ ಮಾವನ ಮಗಳು. ಆ್ಯಕ್ಚುಲಿ ನಮ್ಮ ಅಮ್ಮನ ಅಣ್ಣನ ಮಗಳು ಇವಳು. ಸೊ ನಂಗಿರೋಳು ಒಬ್ಬಳೇ ಅತ್ತೆ ಮಗಳು ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಇನ್ನು ನಮ್ಮ ಅಪ್ಪಾಜಿ ಕಡೆಯವ್ರು ಇದ್ದಾರೆ, ಅಮ್ಮನ ಮನೆ ಕಡೆಯಲ್ಲಿ ಒಬ್ಬಳೇ ಹೆಣ್ಮಗಳು. ನಮ್ಮ ಇನ್ನೊಂದು ಮಾಮಗೆ 2 ಗಂಡು ಮಕ್ಳು ಇರೋದ್ರಿಂದ ಇವಳೊಬ್ಳು ಅತ್ತೆ ಮಗಳು. ನನ್ನ ಬಗ್ಗೆ ಏನು ಹೇಳಿ, ಯಾವಾಗಲೂ ಸ್ಮೈಲ್, ಯಾವಾಗಲೂ ನಗು ಜಾಸ್ತಿ ಇರುತ್ತೆ. ಪಾಸಿಟಿವ್ ನೆಗೆಟಿವ್? ಪಾಸಿಟಿವ್. ಸೊ ಏನೇ ಬಂದ್ರೂ ನನ್ನ ನಗ್ತಾ ಇರ್ಬೇಕು, ಅದೇ ಲೈಫಲ್ಲಿ. ಹೌದು. ನೋಡು ಮಗ, ಇದು ಮಗಳು. ಮತ್ತೆ ಇನ್ನೊಂದು ಅಕ್ಕನ ಮನೆಗೆ ಹೋಗಿದ್ದೀವಿ. ಇವರು ಇನ್ನೊಬ್ಬರು ಅಕ್ಕ, ಇನ್ನೊಬ್ಬರು ದೊಡ್ಡವನ ಮಗಳು. ಅಲ್ಲಿಗೆ ಹೋಗಿ ಎಳ್ಳು ಬೆಲ್ಲ ಬೀರಿ ಬಂದ್ವಿ. ಖುಷಿನ ಹಂಚ್ಕೊಳ್ಳೋದಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲೋ. ಎಲ್ಲ ಅಕ್ಕಂದಿರು ಪ್ರೀತಿಯಿಂದ ಕಾಣ್ತಾರಲ್ವ, ಅದೇ ಖುಷಿ ಅಂತಲೇ ಹೇಳಬಹುದು. ಅದಕ್ಕೆ ಹೇಳೋದು ಬಂದು ಬಾಂಧವ್ಯ ಅಂತ ಹೇಳೋದು. ರೆಡಿ ಆಗ್ತಾರೆ ಮತ್ತೇನಂತ ವಿಡಿಯೋ ಮಾಡ್ತಾ ಇದ್ದೀನಿ. ಮಾಡಿಸ್ಬೇಕು ಅಂತ ಬಂದಿದ್ದೆ. ಈ ಸಲ ರೆಡಿ ಆಗಿಲ್ಲ, ಇಷ್ಟೊತ್ತಿಗೆ ರೆಡಿ ಆಗಲ್ಲ. ಥ್ಯಾಂಕ್ ಯು. ಬಟ್ಟೆ ಹಾಕಿರೋದೇ ಬೇಡಪ್ಪ ನೋಡಿ. ಹ್ಯಾಪಿ ಸಂಕ್ರಾಂತಿ ಬೇಡಪ್ಪ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇದು ನಾನು ನೋಡಿ, ನನ್ನ ಫ್ರೆಂಡ್ ಇಲ್ದಲೇ ನನ್ನ ಆಂಟಿ ಮನೆಗೆ ಬಂದಿದ್ದೀನಿ. ಫ್ರೆಂಡ್ ಇದ್ರೆ ಬರ್ಬೇಕು, ಎಲ್ಲರೂ ಬರ್ಬೇಕಾ? 3 ವರ್ಷ ನೀನು ದೊಡ್ಡಮ್ಮ ಹಾಳು ಒಂದು ಕಿಟಕಿ ನೋಡಿ, ಕಿಟಕಿ ತೆಗೆದು ಮಕ್ಕಳು ತೆಗಿಯೋಷ್ಟು ಮುಗ್ದೋದ ಕತೆ. ಇದೆಲ್ಲ ನೀರು ಬೇರೆ ಬರೀ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಲ್ಲಲ್ಲ, ಕೆಡಬಾಮ್ 100 ಕೋಟಿ ಹೊರ್ತು ಕೆಡಬಾಮ್
ವೆಲ್ಕಮ್. ಎಳ್ಳೆಲ್ಲ ಹ್ಯಾಪಿ ಮಕರ ಸಂಕ್ರಾಂತಿ. ನಾನಲ್ಲ ಇವರು. ನೋಡಿ ನಮ್ಮ ಚಿತ್ರಕ್ಕಂಗೆ. ಚಿತ್ರಕ್ಕ ಹಾಯ್. ಚಿತ್ರಕ್ಕ ಸ್ಟೇಟಸ್ಸಿಗೆ ಹಾಕ್ಬೋದು. ಚಿತ್ರಕ್ಕ ಹೊಡಿತೀನಿ. ಹಾಕ್ಬಾರ್ದು ಚಿತ್ರಕ್ಕ. ಬೇಡ, ಯಾಕೆ ನೈಟಿ ಹಾಕೊಂಡಿದ್ದೀನಿ. ನೈಟಿ ಹಾಕೊಂಡು ನನ್ನ ವಿಡಿಯೋ ಮಾಡಿಲ್ಲ ಚಿತ್ರಕ್ಕ ನೀವು? ಥ್ಯಾಂಕ್ ಯು, ವಿಶ್ ಯು ದ ಸೇಮ್. ವಿಡಿಯೋ ಮಾಡಿಲ್ಲ ಅವಳದನ್ನ. ಹೌದಂತೆ. ಇನ್ನು ಎಲ್ಲ ಕಡೆನೂ ಹೋದ್ಮೇಲೆ ನನ್ನ ತಂಗಿ ಮನೆಗೆ ಬಂದ್ವಿ. ತಂಗಿ ಮನೆಗೆ ಬಂದು ಎಳ್ಳು ಬೆಲ್ಲ ಹಂಚ್ತಾ ಇದ್ದೀವಿ. ಅವಳು ಕೂಡ ಇಲ್ಲೇ ಕೊಟ್ಬಿಟ್ಲು ಈ ಗ್ಯಾಪಲ್ಲೇ. ಮನೆಗಂತೂ ಬರೋಕ್ಕಾಗಲಿಲ್ಲ ಅವಳು. ಇವತ್ತೆಲ್ಲ ಹಂಗೆ ಇದೆ. ಚಂದ್ರಕಂದು ಸೇಮ್ ಹಂಗೆ ಇತ್ತು. ಹಿಂಗೆ ವಿಡಿಯೋ ಬಿಡ್ತೀನಿ ಅಂದರೆ ಡ್ರೆಸ್ ಪಸ್ ಹಾಕಿ ಹೇಳ್ಬೇಕಪ್ಪ. ಅದಕ್ಕೆ ಹೇಳೋದು. ಏನು ಯಾವತ್ತು ಹೇಳೋದು? ಅವ್ರಿಗೆ ಕೊಟ್ಟು ಅವ್ರಿಗೆ ಚಿನ್ನಕ್ಕೆ ಕೊಡೋ ತಿನ್ನಲ್ಲ. ಓ ನಿನ್ನ ನೋಡಲಿ, ತಡಿ 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 ನೋಡಲಿ. ತಡೀಲಿ ತಡಿ. ಸೀರೆ ಬೇಕಾ, ಲಂಗ ಬೇಕಾ, ದಾವಣಿ ಬೇಕಾ? ನಿಮ್ಗೆಲ್ಲ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಹೆಚ್ಚೆಚ್ಚು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ ಅಂತ ಹೇಳ್ತಾ ಬಾಯ್ ಬಾಯ್ ಆಲ್.